ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಜಾಬ್ ಫಾರ್ ಫ್ರೆಶರ್ಸ್ ಅಂದರೆ ವಿಪ್ರೋ ಕಂಪನಿ ಅಡಿಯಲ್ಲಿ ನಿಮಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವುದು, ಇದು ಯಾವ ರೀತಿ ನೀವು ಆಫ್ಲೈನಾ ಆನ್ಲೈನಾ, ಯಾವ ರೀತಿ ಇದನ್ನು ಇಂಟರ್ವ್ಯೂ ಅಟೆಂಡ್ ಮಾಡೋದು ಎಲ್ಲನೇ ವಿವರವಾಗಿ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ಮೊದಲನೇದಾಗಿ ಇದು ಬೆಂಗಳೂರಿನಲ್ಲಾಗಿರುತ್ತೆ. ಹಾಗಾಗಿ ನೀವು ಕರ್ನಾಟಕದವರು ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಅದು ಕೂಡ ಫ್ರೆಶರ್ಸ್ಗಳು ಅಂದರೆ ಎಕ್ಸ್ಪೀರಿಯನ್ಸ್ ಇಲ್ಲದವರು ಅಂದರೆ ಈ ಕಂಪನಿಯಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬಹುದು. ಅದು ಗ್ರ್ಯಾಜುಯೇಟ್ ಆದವರು ಈ ಕೆಲಸದಲ್ಲಿ ಅಪ್ಲೈ ಮಾಡ್ಕೋಬಹುದು. ಅದು ಯಾವ ರೀತಿ ಅಪ್ಲೈ ಮಾಡೋದು ಅಂತ ವಿಡಿಯೋ ಪೂರ್ತಿ ನೋಡಬೇಕು, ವಿಡಿಯೋ ಸ್ಕಿಪ್ ಮಾಡಬಾರ್ದು. ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ವಿಡಿಯೋನ ಶೇರ್ ಮಾಡಿ, ಯಾಕೆಂದರೆ ಅವರು ಈ ಕೆಲಸದಲ್ಲಿ ಅಪ್ಲೈ ಮಾಡಿಕ್ಕೆ ನೀವು ಸಹಾಯ ಮಾಡಿ ಕೊಡ್ಬೋದು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸ್ಯಾಲ್ರಿ ಪ್ಯಾಕೇಜ್ 32,000ದಿಂದ ಜಾಸ್ತಿ ಸ್ಯಾಲ್ರಿ ಇಲ್ಲಿ ಸಿಗುತ್ತೆ. ಓಕೆ, ಇದು ಅಪ್ರಿಸಿಯೇಟ್ ಆಗಿ ಆಲ್ ಇಂಡಿಯಾ ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಅದು ಕೂಡ ಕರ್ನಾಟಕ ಬೆಂಗಳೂರಿನಲ್ಲಿ ಆಗಿರುತ್ತೆ. ಹಾಗಾಗಿ ನಿಮಗೆ ಏನೆಲ್ಲ ಗೊತ್ತಿರಬೇಕು ಎಲ್ಲನೇ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಓಕೆ, ಇದಕ್ಕಾಗಿ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ವಾಕಿನ್ ಇಂಟರ್ವ್ಯೂ ಆಗಿ ಅಟೆಂಡ್ ಮಾಡಬೇಕಾಗುತ್ತೆ. ಆದರೆ ನಿಮ್ಮಲ್ಲಿ ಜಾಸ್ತಿ ಡೇಟ್ ಇಲ್ಲ. ಹಾಗಾಗಿ ನೀವು ಉಂಟಲ್ಲ, ಜುಲೈ 4ರ ಒಳಗೆ ನೀವು ಇದರಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಕೋಬೋದು, ಕಂಪನಿ ಬಗ್ಗೆ ಇಂಟ್ರೊಡಕ್ಷನ್ ಓದ್ಕೊಳ್ಳಿಕ್ಕೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಇದು ವೆಬ್ಸೈಟ್ ಲಿಂಕ್ ಇದೆಯಲ್ಲ ನಾನು ಪಿನ್ ಮಾಡ್ತೀನಿ. ನೀವು ಅಲ್ಲಿಂದ ಡೈರೆಕ್ಟಾಗಿ ವಿಸಿಟ್ ಮಾಡ್ಕೊಳ್ಳಿ. ಓಕೆ, ವಿಸಿಟ್ ಮಾಡಿದ ಮೇಲೆ ನೀವು ಕಂಪ್ಲೀಟಾಗಿ ಮಾಹಿತಿನ ಪಡೆದುಕೊಂಡ ಮೇಲೆ ಇಲ್ಲಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಅದು ಯಾವ ರೀತಿ ಯಾವ ವೆಬ್ಸೈಟ್ಗೆ ಅಪ್ಲೈ ಮಾಡ್ಕೋಬೇಕು ಎಲ್ಲನೇ ವಿವರವಾಗಿ ವಿಡಿಯೋದಲ್ಲಿ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಬೇಕು. ಓಕೆ, ಇಲ್ಲಿ ನೋಡಬೇಕು, ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ದಿ ರೋಲು, ಪೊಸಿಷನು ಸರ್ವಿಸ್ ಡೆಸ್ಕ್ ಆ್ಯನಲಿಸ್ಟ್ ಅಂತ ಹೇಳ್ತಿದ್ದಾರೆ. ಜಾಬ್ ಟೈಪ್ ಇದೆಯಲ್ಲ, ಇದು ಫುಲ್ ಟೈಮ್ ಆಗಿರುತ್ತೆ. ಅಂದರೆ ನಿಮಗೆ ಕಾಂಟ್ಯಾಕ್ಟ್ ಅಂದರೆ ಇದು ಸ್ಟೆಪ್ ಬೈ ಸ್ಟೆಪ್ಪು, ಅಂದರೆ ನಿಮಗೆ ಶಿಫ್ಟಿಂಗ್ ಇರ್ಬೋದು. ಎಲಿಜಿಬಿಲಿಟಿ ಫ್ರೆಶರ್ಸ್ ಆಗಿರಬೇಕು, ಮತ್ತು ನಿಮಗೆ IT, ಕಂಪ್ಯೂಟರ್ ಸೈನ್ಸು, ಹಾಗೆ ನಿಮ್ಮ ಬ್ಯಾಕ್ಗ್ರೌಂಡು ಪ್ರಿಪೇರ್ಡ್ ಇದೆಲ್ಲವನ್ನು ನೋಡ್ಕೊಳ್ತಾರೆ. ಓಕೆ, ಲೊಕೇಶನ್ ಇದೆಯಲ್ಲ ಆಲ್ ಇಂಡಿಯಾ ಹೇಳ್ತಿದ್ದಾರೆ, ಆದರೆ ಆ್ಯಕ್ಚುಲಿ ಇದು ಬೆಂಗಳೂರಿನಲ್ಲಾಗಿರುತ್ತೆ. ಮತ್ತು ಸ್ಯಾಲ್ರಿ ಪ್ಯಾಕೇಜ್ ಕೂಡ ಜಾಸ್ತಿ ಇದೆ. ಈಗ ಕೆಲವೊಂದು ಪೋಸ್ಟ್ಗಳಿಗೆ ಡಿಫ್ರೆಂಟ್ ಸ್ಯಾಲ್ರಿ ಪ್ಯಾಕೇಜ್ ಇದೆ. 2.5 ಲಕ್ಷಕ್ಕೂ ಅಧಿಕ ಸ್ಯಾಲ್ರಿನ ನೀವು ಪಡ್ಕೊಳ್ಬೋದು. ಮತ್ತು ವರ್ಕ್ ಮೋಡ್ ಇದೆಯಲ್ಲ, ರೊಟೇಷನ್ ಶಿಫ್ಟ್, ಅಂದರೆ ನಿಮಗೆ ನೈಟು ಆಗ್ಬೋದು, ಡೇ ಆಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ನಿಮಗೆ ಯಾವುದೇ ಶಿಫ್ಟಲ್ಲಿ ನೀವು ಕೆಲಸ ಮಾಡಲಿಕ್ಕೆ ನೀವು ರೆಡಿ ಇರಬೇಕು. ಓಕೆ, ಪ್ರಿಪೇರ್ಡ್ ಸ್ಕಿಲ್ಸ್ ಇದೆಲ್ಲ, ಕಮ್ಯುನಿಕೇಷನ್ ಸ್ಕಿಲ್ಸ್, ಬೇಸಿಕ್ IT ನಾಲೆಜ್, ಕಸ್ಟಮರ್ ಸರ್ವಿಸ್, ಮೈಂಡೆಸ್ಟ್ ಎಲ್ಲ ಇರುತ್ತೆ. ಓಕೆ, ಅದು ನೀವು ನೋಡ್ಕೋಬೋದು. ಇಂಟರ್ವ್ಯೂ ಅಟೆಂಡ್ ಮಾಡಿದ್ಮೇಲೆ ನೀವು ನೋಡ್ಕೋಬೋದು. ಓಕೆ, ವಾಟ್ ಈಸ್ ದ ಸರ್ವಿಸ್ ಡೆಸ್ಕ್ ಆ್ಯಂಡ್ ಲಿಸ್ಟ್ ಅಂತ ಇಲ್ಲಿ ಕೊಟ್ಟಿದೆ. ನೀವು ಇಲ್ಲಿ ಓದ್ಕೋಬೋದು. ವೆಬ್ಸೈಟ್ಗೆ ವಿಸಿಟ್ ಮಾಡ್ಕೊ ಮೂಲಕ ಅಲ್ಲಿ ಮೈನ್ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಅದನ್ನು ನೀವು ಓದ್ಕೋಬೋದು. ಓಕೆ, ಡೀಟೇಲ್ಸ್ ಆಗಿ ಕೊಡಲಾಗಿದೆ. ಓಕೆ, ಜಾಬ್ ಫಾರ್ ಫ್ರೆಶರ್ಸ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇದೇ ಪೇಜ್ ಅಂದರೆ ವೆಬ್ಸೈಟ್ ಇದೇ ಬಿಸಿ ಅಂದರೆ ನಿಮ್ಮ ಓದ್ತಿದ್ದೀರಲ್ಲ, ಇದರ ಡೀಟೇಲ್ಸ್ ಆಗಿ ಇಲ್ಲಿ ನಿಮಗೆ ಡೆಸ್ಕ್ ಆ್ಯಂಡ್ ಲಿಸ್ಟ್ ಬಗ್ಗೆ ಬೆಂಗಳೂರಿನಲ್ಲಿ ಇಲ್ಲಿ ಡೈರೆಕ್ಟಾಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇದನ್ನು ನೀವು ಮಿಸ್ ಮಾಡ್ಕೋಬೇಡಿ. ಎಕ್ಸ್ಪೀರಿಯನ್ಸ್ 0 ಇಂದ 4 ವರ್ಷ ಅಂತ ಕೊಟ್ಟಿದ್ದಾರೆ. ಟೋಟಲ್ ಪೋಸ್ಟ್ 100ಕ್ಕೂ ಹೆಚ್ಚು ಪೋಸ್ಟ್ ಇಲ್ಲಿ ಅವೈಲೇಬಲ್ ಇದೆ. ಅಪ್ಲೈ ಡೇಟ್ ಇದೆಯಲ್ಲ ಇನ್ನೂ ಡಿಸೈಡ್ ಆಗಿಲ್ಲ. ಮತ್ತು ಲೊಕೇಶನ್ ಇದೆಯಲ್ಲ ಬೆಂಗಳೂರಿನಲ್ಲಾಗಿರುತ್ತೆ. ಓಕೆ, ಹೂ ಕ್ಯಾನ್ ಅಪ್ಲೈ, ಮೇಲ್ ಮತ್ತು ಫೀಮೇಲ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿ ಅಭ್ಯಂತರ ಇಲ್ಲ. ಆಲ್ ಇಂಡಿಯನ್ಸ್ ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಮತ್ತು ಮೋಡ್ ಇದೆಯಲ್ಲ ವಾಕಿನ್ ಇಂಟರ್ವ್ಯೂ ಅಂತ ಇರುತ್ತೆ. ಮಸ್ಟ್ ಹ್ಯಾವ್ ಕೀ ಸ್ಕಿಲ್ಸ್, ಫ್ರೆಶರ್ಸ್ ಹೈರಿಂಗ್ ಅಂದರೆ ಹೊಸಬ್ರನ್ನೇ ಇಲ್ಲಿ ಸೆಲೆಕ್ಟ್ ಮಾಡ್ತಿದ್ದಾರೆ ಈ ಕಂಪನಿಯಲ್ಲಿ. ಅದೇ ಸ್ಕಿಲ್ ಇಲ್ಲಿ ನೋಡ್ಬೋದು, IT ಡೆಸ್ಕ್ಟಾಪ್, ಮತ್ತು ಇಲ್ಲಿ ಸಪೋರ್ಟು ಡೆಸ್ಕ್ಟಾಪ್, IT ಸರ್ವಿಸ್ ಡೆಸ್ಕ್, ರಿಮೋಟ್ ಸಪೋರ್ಟ್, ಹೆಲ್ಪ್ ಡೆಸ್ಕ್, ಹೀಗೆಲ್ಲ ಪೋಸ್ಟ್ ಇಲ್ಲಿ ಅವೈಲೇಬಲ್ ಇದೆ. ಓಕೆ, ಮತ್ತು ಇಂಟರ್ವ್ಯೂ ಅಟೆಂಡ್ ಮಾಡುವಂಥ ಟೈಮಿಂಗ್ ಇದೆಯಲ್ಲ, ಅದು 4 ಜುಲೈ 9:30ರಿಂದ 2 ಗಂಟೆ ತನಕ, ಮಧ್ಯಾಹ್ನ ತನಕ ನೀವು ಇಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡ್ಕೋಬೇಕು. ಮತ್ತು ಅಂದರೆ ನೀವು ಜುಲೈ 4ರ ಒಳಗೆ ನೀವು ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಅಡ್ರೆಸ್ ಇದೆಯಲ್ಲ, ಈ ಅಡ್ರೆಸ್ಗೆ ವಿಸಿಟ್ ಮಾಡೋದ್ರ ಮೂಲಕ ನೀವು ಇಲ್ಲಿ ಇಂಟರ್ವ್ಯೂನ ಅಟೆಂಡ್ ಮಾಡ್ಕೋಬೋದು. ಇಂಟರ್ವ್ಯೂ ಅಟೆಂಡ್ ಮಾಡಲಿಕ್ಕೆ ಅಲ್ಲಿ ಪರ್ಸನನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಸಚಿನ್ ಎನ್ ಅಂತ ಇದ್ದಾರೆ, ಅವರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಸಾಕು. ಓಕೆ, ನಿಮ್ಮಲ್ಲಿರುವಂಥ ಡಾಕ್ಯುಮೆಂಟ್ಗಳು ಪ್ರಾಪರ್ಲಿ ಮೆನ್ಷನ್, ನಿಮ್ಮ CV ಅಂದರೆ ನಿಮ್ಮದು ಅಪ್ಡೇಟ್ ಆದ CV ನಿಮ್ಮ ಕೈಲಿ ಇರಬೇಕು. ಮತ್ತು ನಿಮ್ಮಲ್ಲಿ ಎಜುಕೇಷನ್ ಸರ್ಟಿಫಿಕೇಟ್ ಏನೆಲ್ಲ ಇದೆಯೋ ಅದನ್ನು ಎಲ್ಲನೂ ತೆಗೆದುಕೊಂಡು ಹೋಗಿರಬೇಕು. ಅಂದರೆ ನೀವು ಗ್ರ್ಯಾಜುಯೇಟು ಕಂಪಲ್ಸರಿ ಆಗಿರಬೇಕು. ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಸು, ಮತ್ತು ನಿಮ್ಮ ಹತ್ರ ಏನೇ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದರೂ ಅದನ್ನು ಕೂಡ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ಹಾಗೆ ನಿಮಗೆ ಮಸ್ಟ್ ನೋಟ್ಸ್, ನಿಮಗೆ ಇಂಗ್ಲೀಷ್ ರೀಡ್ ರೈಟ್ ಸ್ಪೀಕ್ ಎಲ್ಲನೂ ಗೊತ್ತಿರಬೇಕು. ಹಾಗೆ ನಿಮಗೆ ಕಂಪ್ಯೂಟರ್ ಪ್ರಾಪರ್ಲಿ ಗೊತ್ತಿರಬೇಕು. ಓಕೆ, ಮತ್ತು ನಿಮ್ಮ ಡಾಕ್ಯುಮೆಂಟ್ ಆಗಿ ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಯಾವುದನ್ನಾದರೂ ಒಂದು ಕ್ಯಾರಿ ಮಾಡ್ಕೊಳ್ಳಿ. ಓಕೆ, ಮತ್ತು ಇಲ್ಲಿ ಇನ್ನು ಕೆಲವೊಂದು ಪೋಸ್ಟ್ಗಳಿಗೆ ರಿಕ್ವೈರ್ಡ್ ಡಾಕ್ಯುಮೆಂಟು ಇದು ಆಲ್ ಇಂಡಿಯನ್ ಅಂದರೆ ಆಲ್ ಇಂಡಿಯಾದ, ಬೇರೆ ಬೇರೆ ಕಡೆ ಬೆಂಗಳೂರು ಆಗಿಲ್ಲ, ಎಲ್ಲ ಇಂಡಿಯಾದಲ್ಲಿ ಇರುತ್ತೆ. ಅದಕ್ಕಾಗಿ ರಿಕ್ವೈರ್ಡ್ ಡಾಕ್ಯುಮೆಂಟು BSc BCA BTech ಅಂತೆಲ್ಲ ಹೇಳ್ತಿದ್ದಾರೆ.
ಇದು ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಎಲ್ಲ ಕೊಟ್ಟಿದ್ದಾರೆ, ಇಲ್ಲಿ ಓದ್ಕೋಬೋದು. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇದೆಯೋ ಅದನ್ನು ನೋಡ್ಕೋಬೋದು. ಆನ್ಲೈನ್ ಅಪ್ಲಿಕೇಶನ್ ಮಾಡ್ಕೋಬೇಕಾಗುತ್ತೆ. ಮತ್ತು ಆ್ಯಪ್ಟಿಟ್ಯೂಡ್ ಟೆಸ್ಟ್ ಮಾಡೋದು, ಮತ್ತು ಟೆಕ್ನಿಕಲ್ ಇಂಟರ್ವ್ಯೂ, HR ಇಂಟರ್ವ್ಯೂ, ಆಫ್ಟರ್ ಲೆಟರ್ ಆ್ಯಂಡ್ ಆನ್ ಬೋರ್ಡಿಂಗ್ ಆಫರ್ ಲೆಟರ್ ನಿಮಗೆ ಸಿಕ್ಕಾಗುತ್ತೆ. ಓಕೆ, ಪಾಪ್ಯುಲರ್ ಕಂಪನೀಸ್ ಇಲ್ಲಿ ಯಾವುದೆಲ್ಲ ಕಂಪನಿ ಇಲ್ಲಿ ಆಲ್ ಇಂಡಿಯಾದಲ್ಲಿ ನಿಮಗೆ ಪ್ರಾಪರ್ಲಿ ಆಗಿ ಸ್ಯಾಲ್ರಿ ಕೊಡುವಂಥ ಕಂಪನಿ ಇದೆ. ವಿಪ್ರೋ, TCS, ಇನ್ಫೋಸಿಸ್, HCL, ಹಾಗೆ ಟೆಕ್ ಮಹೀಂದ್ರ, ಕಾಗ್ನಿಸೆಂಟ್, NIT, ಝಾಟಾ, ಹೀಗೆ IBM, ಹೀಗೆ ತುಂಬ ಎಲ್ಲ ಕಂಪನಿ ನಿಮಗೆ ಇಲ್ಲಿ ಪೋಸ್ಟ್ ಅವೈಲೇಬಲ್ ಕೊಡ್ತಾ ಇದೆ. ಹಾಗೆ ಬೆನಿಫಿಟ್ ಏನೆಲ್ಲ ಇದೆ ಅಂತ ಇಲ್ಲಿ ನೋಡ್ಕೋಬೋದು. IT ಇಂಡಸ್ಟ್ರಿಯಲ್ಲಿ ಏನೆಲ್ಲ ಬೆನಿಫಿಟ್ ಇದೆ ಅಂತ ನಿಮಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರ್ಬೋದು, ಇಲ್ಲ ನೀವು ಕೇಳಿ ತಿಳ್ಕೊಂಡಿರ್ಬೋದು. ಓಕೆ, ಅಂಥ ಬೆನಿಫಿಟ್ಸ್ ಎಲ್ಲ ನಿಮಗೆ ಕಂಪನಿಯಲ್ಲಿ ಸಿಗುತ್ತೆ. ಓಕೆ, ಕರಿಯರ್ ಗ್ರೋತ್ ಪಾತಲ್ಲಿ ಇಲ್ಲಿ ನೋಡ್ಕೋಬೋದು. IT ಸಪೋರ್ಟ್ ಇಂಜಿನಿಯರ್, ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್, ನೆಟ್ವರ್ಕ್ ಇಂಜಿನಿಯರ್, ಈ ಥರದ್ದೆಲ್ಲ ಪೋಸ್ಟ್ ಎಲ್ಲ ಇಲ್ಲಿ ಅವೈಲೇಬಲ್ ಇರುತ್ತೆ. ಮತ್ತು ಅಪ್ಲೈ ಮಾಡಲಿಕ್ಕೆ ನೀವು ಯಾವ ರೀತಿ ಅಪ್ಲೈ ಮಾಡೋದಂತ ಹೇಳಿ ಕೆಲವೊಂದು ವೆಬ್ಸೈಟ್ಗಳು ನಿಮಗೆ ಇಲ್ಲಿ ಸಹಾಯಕತ್ವವಾಗಿರ್ತದೆ. ಅಂದರೆ Naukri.com, ಲಿಂಕ್ಡ್ಇನ್, ಇಂಡೀಡ್, ಮಾನ್ಸ್ಟಾರ್ ಇಂಡಿಯಾ, ಮತ್ತು ಕಂಪನಿ ಕರಿಯರ್ ಪೇಜ್, ಮತ್ತು ಕ್ಯಾಂಪಸ್ ಪ್ಲೇಸ್ಮೆಂಟು, ವಾಕ್ ಇನ್ ಡ್ರೈವ್, ಈ ಥರದ್ದೆಲ್ಲ ನಿಮಗೆ ಇಲ್ಲಿ ಕೆಲಸ ಗಿಟ್ಟಿಸ್ಕೊಳ್ಳಿಕ್ಕೆ ನಿಮಗೆ ಸಹಾಯ ಆಗುತ್ತೆ. ಮತ್ತು ಎಕ್ಸ್ಪೀರಿಯನ್ಸ್, ಯೂಸ್ ಆಫ್ ದಿ ಎಕ್ಸ್ಪೀರಿಯನ್ಸ್ ಫಾರ್ ಫ್ರೆಷರ್ಸ್, ಇಲ್ಲಿ ಕೂಡ ನೀವು ನೋಡ್ಕೋಬೋದು. ಕೆಲವೊಂದು ಕ್ವಶನ್ ಕೊಟ್ಟಿದ್ದಾರೆ, ಆನ್ಸರ್ ಮಾಡಿದರೆ ನೀವು ಇಲ್ಲಿ ಆನ್ಸರ್ನ ನೋಡ್ಕೋಬೋದು. ಹಾಗೆ ನೀವು ವಾಕ್ ಇನ್ ಡ್ರೈವ್ದನ್ನು ಆಲ್ರೆಡಿ ಹೇಳಿದ್ದೀನಿ, ಜುಲೈ 4ರ ಒಳಗೆ ವಾಕ್ ಇನ್ ಇಂಟರ್ವ್ಯೂಗೆ ನೀವು ಅಟೆಂಡ್ ಮಾಡ್ಕೋಬೇಕಾಗುತ್ತೆ. ಅದು ಕೂಡ ಬೆಂಗಳೂರಲ್ಲಿ ಮಿಸ್ ಕಾಲ್ ಮಾಡ್ಕೋಬೇಡಿ. ಯಾವುದೇ ರೀತಿಯ ಕನ್ಫ್ಯೂಷನ್ ಇದ್ರೂ ಕಾಮೆಂಟ್ ಬಾಕ್ಸಲ್ಲಿ ಇವತ್ತೇ ಕಮೆಂಟ್ ಮಾಡ್ಕೊಳ್ಳಿ. ಓಕೆ, ಹಾಗೆ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಮತ್ತೊಮ್ಮೆ ಹೇಳ್ತೇನೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗೆ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ, ನೋ ಪ್ರಾಬ್ಲಮ್. ಓಕೆ, ನಾನು ನಿಮಗೆ ಆನ್ಸರ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.